ನಮಸ್ಕಾರ ಎಲ್ರಿಗೆ ಜನಾರ್ದನ ಥರ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಎಲ್ರಿಗೂ ಗೊತ್ತುಂಟು, ನಿನ್ನೆ ಶ್ರೀಲಂಕಾದ ಭಾರತ ಮತ್ತು ಶ್ರೀಲಂಕಾ ಸರಣಿಯ T20 ಹಾಗೂ ODI ತಂಡಗಳು ಪ್ರಕಟ ಆಗಿದೆ. ಯಾರೆಲ್ಲ ಕ್ರಿಕೆಟನ್ನು ಕೂಲಂಕುಷವಾಗಿ ಫಾಲೋ ಮಾಡ್ತೀನಿ ನಿಮ್ಗೆಲ್ರಿಗೂ ಗೊತ್ತುಂಟು ಟೀಮ್ ಏನೇನು ಉಂಟು, ಹೇಗೆ ಉಂಟಂತ. ನಾನು ಗೈಸ್ ಟೀಮ್ ಪ್ರಕಟ ಆಗಿದೆ ಅಂತ ಮತ್ತೆ ಪುನಃ ಈಗ ವಿಡಿಯೋ ಮಾಡೋದಿಲ್ಲ, ಬಿಕಾಸ್ ಆಲ್ರೆಡಿ ಇಟ್ ಈಸ್ ಲೇಟ್. ಒಂದು ದಿನದ ನಂತರ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದಾಗಿ ಟೀಮ್ ಹೇಗೆ ಉಂಟು, ನನಗೆ ಏನು ಅನಿಸಿತು ಅಂತ ನಾನು ಹೇಳ್ತೇನೆ. ಈ ಒಂದು ಸರಣಿಯಿಂದ ಗೌತಮ್ ಗಂಭೀರ್ ಅವರ ಒಂದು ಕೋಚ್ ಟರ್ಮ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮುಂಚಿತವಾಗಿ ಈಗ ಸ್ಕ್ವಾಡ್ ಅನ್ನೋದಾಗಿದೆ T20 ಸ್ಕ್ವಾಡ್. ನಿಮಗೆ ಕಾಣ್ತಾ ಉಂಟಲ್ಲ T20 ಸ್ಕ್ವಾಡ್. ಸ್ಕೈ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕ್ಯಾಪ್ಟನ್ ಅಂತ ನೇಮಕ ಮಾಡಿದ್ದಾರೆ. T20 ಕ್ಯಾಪ್ಟನ್ ಇನ್ನು ಮೇಲೆ ಸೂರ್ಯಕುಮಾರ್ ಯಾದವ್ ಅವರು. ನನಗೆ ಅದರ ಬಗ್ಗೆ ಸುತಾರಾಮ್ ಒಂದು ಬೇಸರ ಇಲ್ಲ ಅಥವಾ ಆಕ್ಷೇಪ ಇಲ್ಲ. ಓಕೆ ಫೈನ್, ಒಳ್ಳೆ ಪೊಟೆನ್ಷಿಯಲ್ ಏನು ಕ್ಯಾಪ್ಟನ್, ಒಳ್ಳೆ ಕ್ಯಾಲಿಬರ್ ಉಂಟು, ಒಳ್ಳೆ ಫೀಲ್ಡರ್, ಒಳ್ಳೆ ಗಮ್ಮತ್ ಜನ. ಸೊ ಅಂಥವ್ರು ಬೇಕಾಗ್ತದೆ. ಓಕೆ, ಕ್ಯಾಪ್ಟನ್ಸಿ ಅವರಿಗೆ ಕೊಟ್ಟದ್ರಲ್ಲಿ ನಂಗೇನು ಬೇಸರ ಇಲ್ಲ. ನಂಗೆ ಬೇಸರ ಏನದು ಅಂತಂದರೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ವೈಸ್ ಕ್ಯಾಪ್ಟನ್ ಇಂದ ಸಹ ಕೆಳಗಿಳಿಸಿದ್ದು ನನಗೆ ಒಂಥರ ನಿಜಕ್ಕೂ ಸಹ ಬೇಸರ ಅಂತ ಅನಿಸ್ತು. ನಾನು ಮತ್ತೆ ಪುನಃ ರೀಚೆಕ್ ಮಾಡಿದ್ದೆ, ಸ್ಕ್ವಾಡಲ್ಲೇ ಹಾರ್ದಿಕ್ ಪಾಂಡ್ಯ ಅವರು ಇಲ್ವಾ, ರೆಸ್ಟ್ ಕೊಟ್ಟಿದ್ದಾರಾ ಅಂತ. ಇಲ್ಲ, ಸ್ಕ್ವಾಡಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಇದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ ಅವರ ಪರ್ಸ್ಪೆಕ್ಟಿವ್ ಇಂದ ಥಿಂಕ್ ಮಾಡಿದಾಗ ನಿನ್ನೆ ಅವರದ್ದು ಒಫಿಷಿಯಲಿ ಅನೌನ್ಸ್ ಬೇರೆ ಆಯಿತು ದಟ್ ಡಿವೋರ್ಸ್ ಆಯಿತು ಅವರಿದ್ದು, ಮತ್ತು ಅವರ ಎಕ್ಸ್ ವೈಫ್ ನತಾಶಾ ಅವರದ್ದು ಈಗ ನಿನ್ನೆ ಒಫಿಷಿಯಲಿ ಡಿವೋರ್ಸ್ ಆಯಿತು. ಆ್ಯಂಡ್ ನಿನ್ನೆ ಒಫಿಷಿಯಲಿ ಅವ್ರನ್ನ ವೈಸ್ ಕ್ಯಾಪ್ಟನ್ಶಿಪ್ಪಿಂದ ಸಹ ಕೆಳಗೆ ಇಳಿಸಿದ್ದು. ಎಂಥ ಒಂದು ಬೇಸರದ ಸಂಗತಿ. ಈಗ T20 ವರ್ಲ್ಡ್ ಕಪ್ಪಲ್ಲಿ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ರು, ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರಾಗಿದ್ದರು. ಸೊ ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದ ಮೇಲೆ ಎಲ್ಲರೂ 99.9% ಏನು ಅಂದ್ಕೊಂಡದಂತಂದ್ರೆ ಓಕೆ ಇನ್ನು ಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ. ಕ್ಯಾಪ್ಟನ್ ಬಿಟ್ಟಕ್ಕೆ ವೈಸ್ ಕ್ಯಾಪ್ಟನ್ಸ್ ಅಲ್ಲ, ಈಗ ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರಿಗೆ ಕೊಟ್ಟಿದ್ದಾರೆ. ಏನು ನಂಗೆ ಅರ್ಥ ಆಗಲಿಲ್ಲ, ಎಂಥ ಅದು ಯಾವ ಲಾಜಿಕ್, ಏನು ಭವಿಷ್ಯವನ್ನು ನೋಡ್ತಾ ಇದ್ದಾರೆ, ಅದರ ಮೇಲೆ ಗಮನ ಇಟ್ಟುಕೊಂಡು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಕಮೆಂಟ್ ಬರ್ತದೆ ಈಗ. ಬಟ್ ಸ್ಟಿಲ್ ಸ್ವಲ್ಪ ಅನ್ಫೇರ್ ಅಂತ ಅನಿಸಿತಪ್ಪ ನನಗೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ವೈಸ್ ಕ್ಯಾಪ್ಟನ್ ಸಹ ರಿಮೂವ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಈಗ T20ಯಲ್ಲಿ ಓಕೆ ಓಪನರ್ ಸ್ಪಾಟಿಗೆ ಯಶಸ್ವಿ ಜೈಸ್ವಾಲ್ ಮತ್ತೆ ಗಿಲ್ ಅವ್ರನ್ನ ಫಸ್ಟ್ ಪಿಕ್ ಅಂತ ಹೇಳ್ತಾರಲ್ಲ ಅವರನ್ನ ಇಟ್ಕೊಂಡಿದ್ದಾರೆ, ಫೈನ್. ಬಟ್ ಲಾಸ್ಟ್ ಒಂದು ಜಿಂಬಾಬ್ವೆ ಮೇಲೆ ನಡೆದಂತಹ T20 ಸೀರೀಸಲ್ಲಿ ಅತ್ಯುನ್ನತ ಪ್ರದರ್ಶನ ಕೊಟ್ಟಂತಹ ಅಭಿಷೇಕ್ ಶರ್ಮಾ ಮತ್ತು ಗಾಯಕ್ವಾಡ್ ಅವರದ್ದು ಲಾಸ್ಟ್ 7 ಮ್ಯಾಚ್ ಅನ್ನು ತೆಗೆದು ನೋಡಿದ್ರೆ ನೀವು 71 ಆವರೇಜ್ ಉಂಟು. ಆ್ಯಂಡ್ ನೀವು ಗಾಯಕ್ವಾಡ್ಗೆ ಸರಿಸಮಾನ, ಅವರಿಗೆ ಈಕ್ವಲ್ ಕಾಂಪಿಟೇಷನ್ ಕೊಡುವಂಥ ಆಟಗಾರ ಗಿಲ್ ಅಂತ ಹೇಳೋದಿದ್ರೆ ಅವರ ಇಬ್ಬರ T20 ರೆಕಾರ್ಡ್ ತೆಗೆದು ನೋಡಿದರೆ ಗಿಲ್ಲಿದು T20 ರೆಕಾರ್ಡ್ ಗಾಯಕ್ವಾಡ್ ಅವರಕ್ಕಿಂತ ಕೆಳಗಡೆ ಉಂಟು. ಇದು ಆ್ಯಾವ್ರೇಜ್ ಆಗಿರ್ಬೋದು, ಎಲ್ಲ ನೀವು ಗಮನ ಕೊಟ್ಟು ನೋಡಿದರೆ ಸಹ ಗಿಲ್ಲಿದು ಓವರ್ ಆಲ್ T20 ರೆಕಾರ್ಡ್ ಈಸ್ ಮಚ್ ಬಿಲೋ ದ್ಯಾನ್ ಗಾಯಕ್ವಾಡ್. ಸೊ ಗಾಯಕ್ವಾಡ್ ತಂಡದಲ್ಲೇ ಇಲ್ಲ, ಗಿಲ್ ವೈಸ್ ಕ್ಯಾಪ್ಟನ್. ಸೊ ಅದೆಲ್ಲ ನೋಡಿದಾಗ ಇಲ್ಲೂ ಒಂದು ಕಡೆ ಸ್ವಲ್ಪ ಅನ್ಯಾಯ ಆಯಿತು ಅಂತ ಕಾಣ್ತದೆ ಗಾಯಕ್ವಾಡ್ ಮತ್ತು ಅಭಿಷೇಕ್ ಶರ್ಮಾ ಅವರಿಗೆ. ಆ್ಯಂಡ್ ರಿಯಾನ್ ಪರಾಗ್ ಅವರು ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದು ಸಹ ಒಂಥರ ನನಗೆ ಶಾಕಿಂಗ್. ಅಭಿಷೇಕ್ ಶರ್ಮಾ ಮತ್ತು ಗಾಯಕ್ವಾಡ್ ಅವರಿಗೆ ಸ್ಥಾನ ಸಿಗಲಿಲ್ಲ, ಪರಾಗ್ ಅವರಿಗೆ ಸ್ಥಾನ ಸಿಕ್ಕಿದೆ. T20 ಸ್ಕ್ವಾಡಲ್ಲಿ ಪರಾಗ್ ಅವರು ಇದ್ದಾರೆ. ಅಂದರೆ ನೋ ಹೆಡ್ ಟು ಪರಾಗ್, ಬಟ್ ಪರಾಗ್ ಅವರಿಗೆ ಅವರ ಬ್ಯಾಟಿಂಗ್ ಸಿಕ್ಕಿದೆ 2 ಮ್ಯಾಚ್. ಒಂದು ಮ್ಯಾಚಲ್ಲಿ 2 ರನ್ ಹೊಡೆದ್ರು, ಇನ್ನೊಂದು ಮ್ಯಾಚಲ್ಲಿ 22 ರನ್ ಹೊಡೆದ್ರು. ಸೊ ಹೇಳಿಕೊಳ್ಳುವಂತಹ ಪ್ರದರ್ಶನ ಏನು ಬರಲಿಲ್ಲಲ್ಲ. ಸೊ ಯಾವ ಆಧಾರದ ಮೇಲೆ ಪರಾಗ್ ಈಸ್ ಇನ್ ದ ಟೀಮ್ ಆ್ಯಂಡ್ ಯಾವ ಆಧಾರದ ಮೇಲೆ ಗಾಯಕ್ವಾಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಆರ್ ಔಟ್ ಆಫ್ ದ ಟೀಮ್ ಅಂತ ಅರ್ಥ ಆಗಲಿಲ್ಲ. ಆ್ಯಂಡ್ ಥ್ಯಾಂಕ್ಫುಲಿ ರಿಂಕು ಸಿಂಗ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ, ಅವರು ತಂಡದಲ್ಲಿದ್ದಾರೆ ಆ್ಯಸ್ ಅ ಫಿನಿಷರ್. ಆ್ಯಂಡ್ ರಿಷಬ್ ಪಂತ್ ಐ ಫೆಲ್ಟ್ ಹಿ ಈಸ್ ಲಕ್ಕಿ. ಇದು ಬಯಸ್ಡ್ ಅಂತ ನಿಮ್ಗೆ ಅನ್ನಿಸ್ಬೋದು. ಎನಿ ಡೇ ಎನಿ ಟೈಮ್ ನಾನು T20 ಸ್ಕ್ವಾಡಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನು ಜಾಸ್ತಿ ಇಷ್ಟಪಡ್ತೇನೆ ನೋಡಲಿಕ್ಕೆ ದ್ಯಾನ್ ರಿಷಬ್ ಪಂತ್. ಸಂಜು ಸ್ಯಾಮ್ಸನ್ ಅವರು ತಮ್ಮ ಸ್ಥಾನವನ್ನು ರಿಟೈನ್ ಮಾಡಿಕೊಂಡಿದ್ದಾರೆ, ಬಟ್ ಅವ್ರಿಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗ್ತದೆ ಇಲ್ವ ಅಂತ ನನಗೆ ಇನ್ನೂ ಸಹ ಗೊತ್ತಿಲ್ಲ. ಯಾಕಂದರೆ ರಿಷಬ್ ಪಂತ್ ಬಂದಿದ್ದಾರೆ ವಿಕೆಟ್ ಕೀಪರ್ ಆಗಿ. ಸೊ ಸಂಜು ಸ್ಯಾಮ್ಸನ್ ಅವರು ಬೆಂಚಲ್ಲಿ ಕೂರಿಸ್ಬೋದು. ಹಾರ್ದಿಕ್ ಪಾಂಡ್ಯ ಅವರು ಇದ್ದಾರೆ, ಬಟ್ ವಿದೌಟ್ ಎನಿ ಲೀಡರ್ಶಿಪ್. ಅವ್ರದ್ದು ಏನು ಒಂದು ಯಾವುದು ಪೊಸಿಷನ್ ಇಲ್ಲ, ಒಬ್ಬ ಪ್ರಾಪರ್ ಆಲ್ರೌಂಡರ್ ಆಗಿ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ನು, ವೈಸ್ ಕ್ಯಾಪ್ಟನ್ ಗಿಲ್ ಅವರು. ನೆಕ್ಸ್ಟ್ ಶಿವಮ್ ದೂಬೆ ಅವರಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿದ್ದೆ ಶಿವಮ್ ದೂಬೆ ಇದ್ದೇ ಇರ್ತಾರೆ ಅಂತ. ಅಕ್ಷರ್ ಪಟೇಲ್ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಜಿಂಬಾಬ್ವೆ ಸರಣಿಯಲ್ಲಿ ಅವರಿಗೆ ರೆಸ್ಟ್ ಇತ್ತು. ಅಕ್ಷರ್ ಪಟೇಲ್ ಅವರಿದ್ದಾರೆ, ವಾಷಿಂಗ್ಟನ್ ಸುಂದರ್ ಅವರಿದ್ದಾರೆ, ಆಸ್ ಅ ಸ್ಪಿನ್ನರ್ ರವಿ ಬಿಷ್ಣಾಯ್ ಅವರಿದ್ದಾರೆ. ಸೊ ಆದ್ರಿಂದ ಕುಲ್ದೀಪ್ ಯಾದವ್ ಅವ್ರನ್ನ T20 ಇದರಿಂದ ಹೊರಗಿಟ್ರ ಎಂತ ರೆಸ್ಟ್ ಅಲ್ಲ, ಫಾರ್ ಶೋರ್ ರೆಸ್ಟ್ ಅಲ್ಲ. ಬುಮ್ರಾ ಅವರಿಗೆ ರೆಸ್ಟ್ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತುಂಟು. ಕುಲ್ದೀಪ್ ಯಾದವ್ ಅವರು ಹಿ ಡಿಂಟ್ ರಿಟೈನ್ ಹಿಸ್ ಪ್ಲೇಸ್ ಇನ್ T20. ಸೊ ಆದ್ರಿಂದ
ಅಲ್ಲ, ಅವರು ತುಂಬ ಓಲ್ಡ್ ಆಗಿಲ್ಲ, ಅವರಿಗೆ ಸಹ ಇನ್ನೂ ಸಹ ಏಜ್ ಉಂಟು, ಇನ್ನೂ ಸಹ ಆಡುವಂಥ ತುಂಬ ವರ್ಷಗಳುಂಟು. ಯಾಕೆ ಅವರನ್ನು ತಂಡದಲ್ಲಿ ಇಡಲಿಲ್ಲ ಅಂತ ನಂಗೆ ಅರ್ಥ ಆಗಲಿಲ್ಲ. ಬಿಷ್ಣೋಯ್ ಅವರಿದ್ದಾರೆ, ಫೈನ್. ಹರ್ಷ್ದೀಪ್ ಸಿಂಗ್, ಖಲೀಲ್ ಅಹ್ಮದ್ ಮತ್ತು ಸಿರಾಜ್ ಅಣ್ಣ ವಾಪಸ್ ಆಗಿದ್ದಾರೆ. ತಮ್ಮ ಏನು ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿದ್ದರು ಅವರು ವಾಪಸ್ ಬಂದಿದ್ದಾರೆ. ಮೊಹಮ್ಮದ್ ಸಿರಾಜ್ T20 ಸ್ಕ್ವಾಡ್ ಅಂದರೆ ಸ್ಕ್ವಾಡ್ ಐ ಆಮ್ ನಾಟ್ ಸೋ ಹ್ಯಾಪಿ ಅಂತ ಹೇಳ್ಬೋದು. ಯಾಕಂತಂದರೆ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್. ಅಲ್ಲಿ ಗಾಯಕ್ವಾಡ್, ಅಭಿಷೇಕ್ ಶರ್ಮಾ ಅವ್ರನ್ನ ಹೊರಗಿಟ್ಟದ್ದು, ಪರಾಗ್ ಅವ್ರನ್ನ ಒಳಗೆ ತಗೊಂಬಂದದ್ದು, ಮತ್ತು ಹಾರ್ದಿಕ್ ಪಾಂಡ್ಯ ಅವರು ವೈಸ್ ಕ್ಯಾಪ್ಟನ್ಸಿಯಿಂದ ಇಳಿಸಿದ್ದು, ಕುಲ್ದೀಪ್ ಯಾದವ್ ಅವರು ಸ್ಕ್ವಾಡಲ್ಲಿಲ್ಲ. ಈ ಒಂದು ಇದೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಯಿತು. ODI ಸ್ಕ್ವಾಡ್ ಆಗಿರ್ಬೋದು, ಇದಾದರೂ ಪರವಾಗಿಲ್ವಾ ನೋಡು. ODI ಸ್ಕ್ವಾಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ನು. ಯಾಕಂತಂದರೆ ಅವರು T20ಗೆ ಮಾತ್ರ ರಿಟೈರ್ಮೆಂಟ್ ಘೋಷಣೆ ಮಾಡಿರೋದು. ಆ್ಯಂಡ್ ಎಲ್ಲಿಯೂ ಕೇಳಿಪಟ್ಟೆ ಏನಂತಂದರೆ ಇವರ ಗೌತಮ್ ಗಂಭೀರ್ ಅವರ ರಿಕ್ವೆಸ್ಟ್ ಮೇರೆಗೆ ವಿರಾಟ್ ಕೊಹ್ಲಿ ಅವರು ಬಂದಿದ್ದಾರೆ. ಅಂದರೆ ಈ ಒಂದು ಸೀರೀಸಿಗೆ ಅವೈಲೇಬಲ್ ನಾನು ಅಂತ ಹೇಳಿದರು. ಸೊ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ತಂಡದಲ್ಲಿ. KL ರಾಹುಲ್ ಅವರು ವಾಪಸ್ ಆಗಿದ್ದಾರೆ ODI ತಂಡಕ್ಕೆ. ಅವರು T20 ವರ್ಲ್ಡ್ ಕಪ್ಪಲ್ಲಿ ಇರಲಿಲ್ಲ, ಸುಮಾರು ಟೈಮ್ ಆಗಿತ್ತು KL ರಾಹುಲ್ ಅವರನ್ನು ನಾವು ಕ್ರಿಕೆಟಲ್ಲಿ ನೋಡದೆ. ಸೊ KL ರಾಹುಲ್ ಅವರು ವಿಕೆಟ್ ಕೀಪರ್ ಆಗಿ ಬಂದಿದ್ದಾರೆ. ಆ್ಯಂಡ್ ರಿಷಬ್ ಪಂತ್ ಅವರು ಇದ್ದಾರೆ ಆಸ್ ಅ ವಿಕೆಟ್ ಕೀಪರ್. ಶ್ರೇಯಸ್ ಅಯ್ಯರ್ ಅವರು ವಾಪಸ್ ಆಗಿದ್ದಾರೆ ತಂಡಕ್ಕೆ. ಶ್ರೇಯಸ್ ಅಯ್ಯರ್ ಅವರು ಮತ್ತು ಇಶಾನ್ ಕಿಶನ್ ಅವರು, ಅವ್ರದ್ದೊಂದು ಜಟಾಪಟಿ ಇತ್ತು BCCI ವಿರುದ್ಧ. ಅವರನ್ನು ಆಲ್ ಆಫ್ ಅ ಸಡನ್ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ರಿಮೂವ್ ಮಾಡಿದ್ರು ಅವರಿಬ್ರು ಪ್ಲೇಯರ್ಸ್ ಅನ್ನು. ಸೊ T20 ವರ್ಲ್ಡ್ ಕಪ್ಗೆ ಸಹ ಶ್ರೇಯಸ್ ಅಯ್ಯರ್ ಅವರನ್ನ ಒಂದು ಪರಿಗಣಿಸಿರಲಿಲ್ಲ, ಇಲ್ಲ ಇದು ತಂಡದಲ್ಲಿ ಸ್ಥಾನ ಸಿಗ್ತಿರಲಿಲ್ಲ T20ಯಲ್ಲಿ. ಅವರೀಗ ವಾಪಸ್ ಬಂದಿದ್ದಾರೆ ತಂಡಕ್ಕೆ. ಅಂದರೆ BCCI ಜೊತೆ ಸರಿ ಆಯ್ತಾ? ಹಾಗೆ ಅಲ್ಲ, ನಮ್ಮ ಭಾರತದಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್, ಫೇವರಿಸಮ್ ನಡೆದೇ ನಡೀತದೆ. ಗೌತಮ್ ಗಂಭೀರ್ ಅವರು KKR ಜೊತೆಗೆ ಇದ್ದರು ಆ್ಯಸ್ ಅ ಹೆಡ್ ಕೋಚ್ ಅವ್ರ ಮೆಂಟರ್. ಅಲ್ಲಿದ್ದು ಕ್ಯಾಪ್ಟನ್ ಆಗಿದ್ದಂಥವರು ಶ್ರೇಯಸ್ ಅಯ್ಯರ್ ಅವರು. ಸೊ ಆದ್ದರಿಂದ ಶಿಫಾರಸು ಮೇರೆಗೆ ವಾಪಸ್ಸು ಶ್ರೇಯಸ್ ಅಯ್ಯರ್ ಅವರು ಖಂಡಿತ ಬಂದಿದ್ದಾರೆ ಅಂತ ಅದು ಎಲ್ರಿಗೆ ಸಹ ಅರ್ಥ ಆಗ್ತಾ ಉಂಟು. ಆ್ಯಂಡ್ ನನಗೆ ಮತ್ತೆ ಪುನಃ ಶಾಕಿಂಗ್ ಆಗಿದ್ದು, ಗಿಲ್ ಅವರನ್ನು ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ ODI ಸ್ಕ್ವಾಡಲ್ಲಿ ಕೂಡ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು KL ರಾಹುಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡ್ಬೋದು ಅಂತ. ಭಯಂಕರ ಕ್ಯಾಲಿಬರ್ ಇರುವಂಥ ಆಟಗಾರ, ODIಗೆಲ್ಲ ಒಳ್ಳೆ ಆಟಗಾರನೇ KL ರಾಹುಲ್ ಅವರು. ಆ್ಯಂಡ್ ಅವರನ್ನು ವೈಸ್ ಕ್ಯಾಪ್ಟನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತೆ ಪುನಃ ಭವಿಷ್ಯದ ದೃಷ್ಟಿಯಿಂದ ಅಂತೆಲ್ಲ ಕಮೆಂಟಲ್ಲಿ ಬರ್ಬೋದು. ವೈಸ್ ಕ್ಯಾಪ್ಟನ್ ಅನ್ನು ಗಿಲ್ ಅವರನ್ನು ವೈಸ್ ಕ್ಯಾಪ್ಟನ್ ಅಂತ ನೇಮಕ ಮಾಡಿದ್ದಾರೆ. ಕ್ವೈಟ್ ಶಾಕಿಂಗ್. ಬಟ್ ಎಲ್ಲದಕ್ಕಿಂತ ಭಯಂಕರ ಶಾಕ್ ಆದದ್ದು ನನಗೆ ಏನು ಅಂತಂದರೆ, ರಿಯಾನ್ ಪರಾಗ್ ಅವರು ODI ಸ್ಕ್ವಾಡಿಗೆ ಸಹ ಸೆಲೆಕ್ಟ್ ಆಗಿದ್ದಾರೆ. ಆ್ಯಂಡ್ ಸ್ಯಾಮ್ಸನ್ ಇಸ್ ಬಿನ್ ಲೆಫ್ಟ್ ಔಟ್. ಲಾಸ್ಟ್ ಭಾರತ ODI ಕ್ರಿಕೆಟ್ ಆಡಿದ್ದು ಡಿಸೆಂಬರ್ 23, 2023 ಸೌತ್ ಆಫ್ರಿಕಾದ ವಿರುದ್ಧ. ಆ ಮ್ಯಾಚಲ್ಲಿ ಸ್ಯಾಮ್ಸನ್ ಅವರು 100 ಹೊಡೆದಿದ್ರು. ಸೊ ಈಗ ODI ಸ್ಕ್ವಾಡಲ್ಲಿ ಸ್ಯಾಮ್ಸನ್ ಅವರಿಲ್ಲ. ಆ್ಯಂಡ್ ಪರಾಗ್ ಆನ್ ವಾಟ್ ಬೇಸಿಸ್ ತಂಡಕ್ಕೆ ಬಂದರು? ಅವರು ಒಂದು ODIs ಆಡಲಿಲ್ಲ, ಎಂತ ಸಹ ಇಲ್ಲ. ಈಗ ರಿಯಾನ್ ಪರಾಗ್ ಅವ್ರನ್ನ ODI ಸ್ಕ್ವಾಡಲ್ಲಿ ಇಟ್ಕೊಂಡಿದ್ದಾರೆ. ಪರಾಗ್ ಆಯಿತು, ಹೊಸಬರಿಗೆ ಚಾನ್ಸ್ ಕೊಡಬೇಕಂತಿದ್ರೆ ಪರಾಗ್ ಅವರಕ್ಕಿಂತ ಡೆಫಿನೆಟ್ಲಿ ಗಾಯಕ್ವಾಡ್ ಈಸ್ ದ ಬೆಸ್ಟ್ ಆಪ್ಷನ್ ODIಗೆ. ಸೊ ಅವರನ್ನು ODI ತಂಡದಲ್ಲಿ ಇಟ್ಕೊಳ್ಳಿಲ್ಲ, ಪರಾಗ್ ಅವರನ್ನು ತಂದರು, ಸ್ಯಾಮ್ಸನ್ ಅವ್ರನ್ನ ಸಹ ಹೊರಗಡೆ ಹಾಕಿದರು. ಶಿವಮ್ ದುಬೆ ODI ತಂಡಕ್ಕೆ ಬಂದಿದ್ದಾರೆ. ಅದು ಸಹ ಸ್ವಲ್ಪ ನನಗೆ ಶಾಕಿಂಗ್. ಶಿವಮ್ ದುಬೆ ಇನ್ನೂ ಸಹ ಪಳಗಬೇಕಿತ್ತು ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸೋದು. ಕುಲ್ದೀಪ್ ಯಾದವ್ ಅವರು ಥ್ಯಾಂಕ್ಫುಲಿ ODIಯಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ. ಸಿರಾಜ್ ಅವರಿದ್ದಾರೆ, ಬುಮ್ರಾ ಅವರು ರೆಸ್ಟ್, ವಾಷಿಂಗ್ಟನ್ ಸುಂದರ್, ಹರ್ಷ್ದೀಪ್ ಸಿಂಗ್, ಫೈನ್, ಅಕ್ಷರ್ ಪಟೇಲ್, ಖಲೀಲ್ ಅಹ್ಮದ್, ಹರ್ಷಿತ್ ರಾಣಾ ತಂಡಕ್ಕೆ ಸೇರ್ಪಡೆ ಆದದ್ದು ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಲೈನ್ ಆ್ಯಂಡ್ ಲೆಂತ್ ಅಲ್ಲಿ ಬಾಲ್ ಹಾಕಿದ್ದಾರೆ ಈ ಒಂದು ಏನು ಕಳೆದ IPL ಅಲ್ಲಿ. ಮತ್ತು ಅವರಿಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಹಿಸ್ ಹೈಟ್. ಸಿಕ್ಕಾಪಟ್ಟೆ ಒಳ್ಳೆ ಹೈಟ್ ಇದೆ ಅವರಿಗೆ. ಸೊ ಆದ್ದರಿಂದ ಬೌನ್ಸು, ಬಾಡಿ ಲೈನ್ ಬೌನ್ಸರ್ಸ್ ಎಲ್ಲ ಭಾರಿ ಚೆಂದ ಮಾಡಿ ಹರ್ಷಿತ್ ರಾಣಾ ಬಾಲ್ ಹಾಕ್ಬೋದು. ಒಂದು ಬೇಸರದ ಸಂಗತಿ ಏನು ಅಂತಂದರೆ, ರವೀಂದ್ರ ಜಡೇಜಾ ಅವರು ODI ಸ್ಕ್ವಾಡಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿಲ್ಲ. ಆ್ಯಂಡ್ ಬಲ್ಲ ಮೂಲಗಳಿಂದ ಕೆಲವೊಂದು ಆರ್ಟಿಕಲ್ಸಲ್ಲಿ ಬಂದಿದೆ ಏನು ಅಂತಂದರೆ, BCCI ತನ್ನ ODI ಪ್ಲ್ಯಾನ್ಸಲ್ಲಿ ರವೀಂದ್ರ ಜಡೇಜಾ ಅವ್ರನ್ನ ಇನ್ಕ್ಲೂಡ್ ಮಾಡಿಲ್ಲ. ಅಂದರೆ BCCI ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಏನು ಅಂತಂದರೆ, ನಾವು ರವೀಂದ್ರ ಜಡೇಜಾ ಅವ್ರನ್ನ ಪರಿಗಣಿಸೋದು ಬೇಡ, ODIಗೆ ನಾವು ಬೇರೆಯವ್ರನ್ನ ಅಕ್ಷರ್ ಪಟೇಲ್ ಅವ್ರನ್ನ ಗ್ರೂಮ್ ಮಾಡುವ ಹಾಗೆ ಹೀಗೆ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ. ಇದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಇನ್ ದಿ ಕರಿಯರ್ ಆಫ್ ರವೀಂದ್ರ ಜಡೇಜಾ. ಆಲ್ರೆಡಿ T20ಗೆ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ODI ತಂಡದಲ್ಲಿ ಸ್ಥಾನ ಪಡೆದುಕೊಂಡಿಲ್ಲ. ಟೆಸ್ಟ್ ಮಾತ್ರ ರವೀಂದ್ರ ಜಡೇಜಾ ಹಾಗೂ ಅಶ್ವಿನ್ಗೆ
ಇನ್ನು ಮೀಸಲಾಗಿರ್ತದೋ ಏನೋ. ಆ್ಯಂಡ್ ಜಾಸ್ತಿ ವರ್ಷ ಕೂಡ ಉಳಿದಿಲ್ಲ ಅವರಿಬ್ಬರಿಗೆ ಟೆಸ್ಟ್ ಕ್ರಿಕೆಟ್ ಆಡಲಿಕ್ಕೆ. ಅವರಿಬ್ಬರು ಎಲ್ಲ ಪ್ರಕಾರಗಳಿಂದ ಸಹ ರಿಟೈರ್ಮೆಂಟ್ ಘೋಷಣೆ ಮಾಡಿದರೆ ಆಶ್ಚರ್ಯ ಏನಿಲ್ಲ ಇನ್ನು ಬರುವಂತಹ ದಿನಗಳಲ್ಲಿ. ಸೊ ಇದು ODI ಸ್ಕ್ವಾಡ್ ಮತ್ತು T20 ಸ್ಕ್ವಾಡ್ ಆಗಿತ್ತು. ಐ ಆಮ್ ನಾಟ್ ಪರ್ಸ್ನಲಿ, ನನಗೆ ಖುಷಿಯಾಗಿಲ್ಲ ಬಿಕಾಸ್ ಆಫ್ ಸೆವರಲ್ ರೀಸನ್ಸ್. ನಾನು ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಸಹ ತಿಳಿಸಿದ್ದೇನೆ ನನಗೆ ಯಾಕೆ ಇಷ್ಟ ಆಗಲಿಲ್ಲ ಅಂತ. ಇಷ್ಟ ಅಂದರೆ ನಾನು ದೂರ್ತಾ ಇಲ್ಲ ಗಂಭೀರ್ ಅವರನ್ನು, ಬಟ್ ತುಂಬ ಅಗ್ರೆಸಿವ್ ಆಗಾಯ್ತಾ ಇದು ಅಂತ ನನಗೆ ಯಾಕೋ ಅನ್ನಿಸ್ತಾ ಉಂಟು. ಸ್ವಲ್ಪ ಹಾರ್ಶ್ ಕಾಲ್ಸ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ವೈಸ್ ಕ್ಯಾಪ್ಟನ್ಸಿಯಿಂದ ಇಳಿಸಿದ್ದು. ಆ್ಯಂಡ್ ODI ಸ್ಕ್ವಾಡಿಗೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ರೆಸ್ಟ್ ಮಾಡಿದ್ದಾರೆ ಅಂತ ಕಾಣ್ತದೆ. ಅವರು ಇಲ್ಲದಿದ್ರೆ ಖಂಡಿತವಾಗಿ ಸಹ ಅವರು ಸ್ಥಾನ ಗಿಟ್ಟಿಸ್ಕೊಳ್ತಾ ಇದ್ರು ODI ಸ್ಕ್ವಾಡಲ್ಲಿ. ಅಥವಾ ಅವರನ್ನು ODI ಸ್ಕ್ವಾಡಿಂದ ರಿಮೂವ್ ಮಾಡಿದರೆ ಅದು ಸಹ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಅಥವಾ ಶಾಕರ್. ನನಗೆ ಪರ್ಸ್ನಲಿ ನಾಟ್ ಹ್ಯಾಪಿ ವಿತ್ ದ ಸಿಲೆಕ್ಷನ್, ಬಟ್ ಟೂ ಅರ್ಲಿ ಟು ಜಡ್ಜ್. ಏನೋ ರೊಟೇಷನಲ್ ಪಾಲಿಸೀಸೇ ಇರ್ಬೋದು T20 ಸ್ಕ್ವಾಡಲ್ಲೆಲ್ಲ. ಕೆಲವು ಮ್ಯಾಚಿಗೆ ಜೈಸ್ವಾಲ್ ಮತ್ತು ಸೀರೀಸಿಗೆ ಜೈಸ್ವಾಲ್ ಮತ್ತು ಗಿಲ್ ಅವರನ್ನು ಕೂರಿಸಿ ಗಾಯಕ್ವಾಡ್ ಮತ್ತು ಅಭಿಷೇಕ್ ಶರ್ಮವನ್ನು ಕರೆಸ್ಬೋದು. ವಾಟ್ ನಂಗೆ ಗೊತ್ತಿಲ್ಲ. ಭಾರತ ತಂಡದಲ್ಲಿ ಅಥವಾ ಭಾರತ ದೇಶದಲ್ಲಿ ಅಷ್ಟು ಕಾಂಪಿಟೇಷನ್ ಇರೋದ್ರಿಂದಾಗಿ ಈ ಥರದ ಒಂದು ಶಾಕಿಂಗ್ ನ್ಯೂಸ್ ನಾವು ಇನ್ನು ಮುಂದೆ ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಯಾಕಂತಂದರೆ ಇರುವಂತಹ ಟ್ಯಾಲೆಂಟ್ಗಳಲ್ಲಿ ಆರಾಮ್ಸೆ 2 ಟೀಮನ್ನು ಮಾಡಬಹುದು. ಆರಾಮ್ಸೆ 11 ಜನರದ್ದು 2 ಟೀಮನ್ನು ಮಾಡಿ ಆ 2 ಟೀಮ್ ಸಹ ಯಾವ ದೇಶವನ್ನು ಬೇಕಾದರೂ ಸೋಲಿಸುವಂತಹ ಸಾಮರ್ಥ್ಯ ಇರುವಂತಹ ಒಂದು ಕೆಪಾಸಿಟಿ ನಮ್ಮ ಭಾರತ ಕ್ರಿಕೆಟ್ ತಂಡಕ್ಕಿದೆ. ಸೊ ಆದ್ದರಿಂದ ಇರುವಂಥ ಟ್ಯಾಲೆಂಟ್ಗಳಲ್ಲಿ ಟಾಪ್ 15 ಸೆಲೆಕ್ಟ್ ಮಾಡೋದು, ಆ ಟಾಪ್ 15ನಲ್ಲಿ ಟಾಪ್ 11 ಜನರನ್ನು ಆಡಿಸೋದು ಸಿಕ್ಕಾಪಟ್ಟೆ ಟೆನ್ಷನ್ನ ಸಂಗತಿ, ತಲೆನೋವಿನ ಸಂಗತಿ. ಆ ತಲೆನೋವನ್ನು ಗಂಭೀರ್ ಅವರು ಹೇಗೆ ನಿಭಾಯಿಸ್ತಾರೆ ಅಂತ ನೋಡಬೇಕು. 2026ರ T20ಗೆ ಪೂರ್ವಭಾವಿಯಾಗಿ ಆ ತಂಡವನ್ನು ಆಯ್ಕೆ ಮಾಡುವಂತಹ ಸರ್ಕಸ್ ಇನ್ನು ಮುಂದೆ ಸ್ಟಾರ್ಟ್ ಆಗ್ತದೆ. ಮತ್ತೆ ODI ಮೇಲೆ ಗಮನ ಕೊಡ್ತಾರೆ. ಫಸ್ಟ್ ಪ್ರಿಯಾರಿಟಿ ಇರೋದು ನನ್ನ ಪ್ರಕಾರ T20 ಅಂತ ಅಂದ್ಕೊಳ್ತೇನೆ. ಆದ್ದರಿಂದ ರೊಟೇಷನಲ್ ಪಾಲಿಸಿಯಲ್ಲಿ ಒಂದಿಷ್ಟು ಪ್ಲೇಯರ್ಸನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಒಂದು 2026ರ ಬಿಗಿನಿಂಗಿಗೆ ಅಥವಾ 2025ರ ಮಧ್ಯಂತರ ಅಥವಾ ಎಂಡ್ಗೆ ಒಂದು ನಿರ್ಣಯಕ್ಕೆ ಬರ್ತಾರೆ. ಓಕೆ, ನಮ್ಮ ಒಂದು T20 ಸ್ಕ್ವಾಡ್ ಈ ಥರ ಇರ್ತದೆ ಅನ್ನುವಂಥ ಒಂದು ಐಡಿಯಾಗೆ ರೂಪುರೇಷೆ ಸಿಗ್ತದೆ ಅಂತ ಅಂದುಕೊಂಡಿದ್ದೇನೆ. ಸರಿ, ಇಷ್ಟೇ ನನಗೆ ಹೇಳಬೇಕಿತ್ತು. ನಿಮ್ಗೆ ಅಂತ ಅನ್ನಿಸ್ತಿತ್ತು? ಆನೆಸ್ಟ್ ಒಪಿನಿಯನ್. ಸುಮ್ಮನೆ ಬಾಯಿಗೆ ಬಂದದೆಲ್ಲ ಬೈಬೇಡಿಯಪ್ಪ ಕಮೆಂಟ್ ಸೆಕ್ಷನಲ್ಲಿ ಏನೇನೇನೇನೇನೇನೋ ಅಂದ್ಕೊಂಡು. ಒಂದು ಹೆಲ್ದಿಯಾಗಿ ಒಂದು ಡಿಸ್ಕಷನ್ ನಡೀಲಿ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಗೇನು ಅನ್ನಿಸಿತು ಅಂತ. ಹೋಪ್ಫುಲಿ ನೀವು ಪೂರ್ತಿ ವಿಡಿಯೋ ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಕೆಲವರು 1 ನಿಮಿಷ ಕೇಳಿಸಿಕೊಳ್ತಾರೆ, ಆಲ್ರೆಡಿ ಕಮೆಂಟ್ಸ್ ಸ್ಟಾರ್ಟ್ ಆಗ್ತದೆ ಅಂತ. ಪೂರ್ತಿ ವಿಡಿಯೋ ನೋಡಿದವರಿಗೆ ಗೊತ್ತಾಗ್ತದೆ ನಾನು ಎಂತೆಂತ ಮಾತಾಡಿದೆ ಅಂತ. ಸರಿ, ನಿಮ್ಮ ಒಂದು ಉತ್ತರದ ನಿರೀಕ್ಷೆಯಲ್ಲಿ ನಾನು ಇರ್ತೀನಿ. ನಿಮ್ಮ ವ್ಯೂ ಪಾಯಿಂಟ್ ಏನು ಅಂತ ನೋಡುವ, ಎಂತ ಹೇಳ್ತೀರಿ ಅಂತ. ಸರಿಯಾಗಿ ಬರುವ. ನಮಸ್ಕಾರ.